ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗಿನ ವ್ಲಾಗ್ ಅನ್ನು ಶುರು ಮಾಡಿದ್ದೀನಿ. ಹಾಗೆ ಇವಾಗ ನೋಡ್ತಾ ಇರ್ಬೋದು, ಬ್ರೇಕ್ಫಾಸ್ಟ್ಗೆ ರೆಡಿ ಆಗ್ತಾ ಇದೆ. ಶಾವಿಗೆ ಉಪ್ಪಿಟ್ಟು, ವೆಜಿಟೇಬಲ್ಸ್ ಎಲ್ಲ ಹಾಕಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಹಾಗೆ ಟೈಮ್ ಬಂದು 7:20 ಆಯ್ತು. ಪ್ರಾಗ್ಯ ಇವಾಗ ಎದ್ದಿದ್ದಾಳೆ. ಅವಳನ್ನು ಸ್ನಾನ ಮಾಡಿಸಿ ಬೇಗ ಬೇಗ ರೆಡಿ ಮಾಡಿಸ್ಬೇಕು. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇನ್ನು ಇದೊಂದು ಆಫ್ ಮಾಡಿಬಿಟ್ಟು ಸೀದಾ ಅವಳ ಸ್ನಾನ ಮಾಡ್ಸಕ್ ಹೋಗ್ತೀನಿ. ಮಾರ್ನಿಂಗ್ ಬಾಬು, ಸ್ನಾನ ಮಾಡೋಣ. ಬಂದವಳು ಒಂಚೂರು ನಾನು ಪ್ರಾಗ್ಯನ್ ಬಿಟ್ಟು ಬಂದ್ಮೇಲೆ ಒಂದು 5 ಮಿನಿಟ್ಸ್ ಮೊಬೈಲ್ ನೋಡ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಬರುತ್ತೆ. ಇವತ್ತು ಅರ್ಧ ಗಂಟೆ ಮೊಬೈಲ್ ನೋಡ್ತಾ ಕೂತಿದ್ದೆ. ಯಾಕಂದ್ರೆ ಒಂದು ವಿಷಯ ನನಗೆ ತುಂಬಾನೇ ಒಂಥರ ಬೇಜಾರಾಯ್ತು, ಮನ್ಸಿಗೆ ತುಂಬಾನೇ ಹರ್ಟ್ ಆದಾಗ ಅನ್ನಿಸ್ತು, ಅಥವಾ ಏನೋ ಒಂದು ಸಂಕಟ ಆದಾಗ ಆಯ್ತು. ಅಂದ್ರೆ ಅವರಿಂದ ನಮ್ಗೆ ಏನು ಆಗ್ಬೇಕಾಗಿಲ್ಲ, ಅವ್ರು ಯಾರು ಅಂತಾನೂ ಗೊತ್ತಿಲ್ಲ, ನಮ್ ಸಂಬಂಧಿಕರಲ್ಲ, ನಮ್ಗೆ ಗೊತ್ತಿರೋರಲ್ಲ, ಆದ್ರೂ ಒಂಥರ ಮನ್ಸಿಗೇನೋ ಬೇಜಾರಾಯ್ತು. ಅವರು IAS ಅಧಿಕಾರಿ ಮಹಾಂತೇಶ್ ಬಿಳಿಗಿ ಅಂತ ಇದಾರಲ್ಲ, ಅವರದ್ದು ಆಕ್ಸಿಡೆಂಟ್ ಆಗಿ ಡೆತ್ ಆಯ್ತು. ಅದನ್ನೇ ನೋಡ್ತಾ ಇದ್ದೆ. ತುಂಬಾ ಕಷ್ಟ, ಕಡು ಬಡತನದಲ್ಲಿ ಓದಿ ಒಂದು IAS ಅಧಿಕಾರಿಯಾಗಿ ತುಂಬಾ ಲೈಫಲ್ಲಿ ಕಷ್ಟಪಟ್ಟವ್ರಾಯ್ತಾ. ಈ ತರ ಸಾವು ಬಂತಲ್ಲ, ನನಗೆ ತುಂಬಾನೇ ಬೇಜಾರಾಯ್ತು. ಒಂದೊಂದ್ಸಲ ಏನ್ ಅನ್ಸುತ್ತೆ ಅಂದ್ರೆ, ದೇವ್ರು ಯಾಕೆ ಹೀಗ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅಂದ್ರೆ ಲೈಫಲ್ಲಿ ತುಂಬಾ ಕಷ್ಟ ನೋಡಿ, ಒಂದು IAS ಅಧಿಕಾರಿಯಾಗಿ ಈ ಟೈಮಲ್ಲಿ ಅವರೊಂದು ಜೀವನವನ್ನ ಒಂದು ಏನ್ ಹೇಳುದು, ಅವ್ರ ಜೀವನ ಖುಷಿಯಾಗಿ ಅನುಭವಿಸುವಂತ ಕಾಲ, ಈ ಟೈಮಲ್ಲಿ ಹೀಗಾಯ್ತು. ಆ ತರ ಡೆತ್ ಆಯ್ತಲ್ಲ. ಅವರದ್ದು ಸ್ಪೀಚ್ ಎಲ್ಲ ನೋಡ್ತಾ ಇದ್ದೆ, ತುಂಬಾನೇ ಒಂದು ಇನ್ಸ್ಪೈರ್ ಆಗಿರೋ ಸ್ಪೀಚು. ಮತ್ತೆ ಅವರು ಬೇರೆಯವರಿಗೆ ಮಾಡಿರುವಂತ ಹೆಲ್ಪ್, ಅದೆಲ್ಲ ನೋಡುವಾಗ ನಂಗೆ ಅನ್ನಿಸ್ತು, ನಾವು ಯಾರಿಗೆ ಎಷ್ಟೇ ಹೆಲ್ಪ್ ಮಾಡಿರ್ಲಿ ಅಥವಾ ನಾವು ಏನೇ ಮಾಡಿರ್ಲಿ, ಆ ಟೈಮ್ ಬಂದಾಗ, ನಮ್ದೇನ್ ಟೈಮ್ ಬಂದಾಗ ನಾವು ಹೋಗ್ತಾ ಇರ್ಬೇಕು ಅನ್ಸುತ್ತೆ. ನಾವ್ ಏನೇ ಮಾಡಿದ್ರು, ಎಷ್ಟೇ ಕಷ್ಟದಿಂದ ಬಂದಿರ್ಲಿ, ನಾವು ಅನ್ಕೊಳ್ಳೋದು ಅಯ್ಯೋ ಪಾಪ ಅಷ್ಟು ಕಷ್ಟದಲ್ಲಿ ಬಂದು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ, ಇಷ್ಟೆಲ್ಲ ಜನರಿಗೆ ಒಳ್ಳೇದ್ ಮಾಡಿದ್ದಾರೆ, ದಕ್ಷ ಪ್ರಾಮಾಣಿಕ ಅಧಿಕಾರಿ ಬೇರೆ, ಯಾಕೆ ಅವರಿಗೇನೆ ಹೀಗಾಗುತ್ತೆ ಅಂತ ನಾವು ಅನ್ಕೊಂತೀವಿ. ಬಟ್ ನಮ್ ಟೈಮ್ ಬಂದಾಗ ನಾವು ಹೋಗ್ಲೇಬೇಕು. ಹಾಗಂತ ನಾವ್ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು. ನಾನ್ ಕೆಟ್ಟದ್ ಮಾಡಿದ್ರು ಒಳ್ಳೇದ್ ಮಾಡಿದ್ರು ನಮ್ ಟೈಮ್ ಬಂದಾಗ ಹೋಗ್ಲೇಬೇಕು ಅಂತಲ್ಲ. ಬಟ್ ಏನು ಅಂದ್ರೆ, ನಾವು ಮಾಡಿರುವ, ಯಾವಾಗ್ಲೂ ಹೇಳ್ತೀವಲ್ಲ, ನಮ್ಗೇನಾದ್ರೂ ಕಷ್ಟ ಬಂದಾಗ ನಾನು ಏನ್ ಕರ್ಮ ಮಾಡಿದ್ನೋ ಅದು, ನಾನಿವಾಗ ಏನ್ ಒಳ್ಳೇದ್ ಮಾಡಿದೀನಿ ಅದನ್ನ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ತಿರ್ಬೇಕಾಗತ್ತೆ. ಏನ್ ಕೆಟ್ಟದ್ ಮಾಡ್ತೀವಿ ಅದು ನಮ್ಮ ಜನ್ಮಕ್ಕೂ ಬಿಡಲ್ಲ, ಬಂದೇ ಬರುತ್ತೆ. ಅದಕ್ಕೆ ಆದಷ್ಟು ಒಳ್ಳೇದ್ ಮಾಡ್ಬೇಕು. ಆದ್ರೂ ಈ ತರ ಸಾವು ಬಂದಾಗ ಒಂಥರ ಬೇಜಾರಾಗುತ್ತೆ, ಮನ್ಸಿಗೆ ಒಂಥರ ಏನೋ ಬೇಜಾರಾಯ್ತು. ಒಂಚೂರು ಸ್ಕ್ರೋಲ್ ಮಾಡಿದಾಗ ಬರೀ ಅದೇ ವಿಷಯಗಳೇ ಬರ್ತಾ ಇರುತ್ತೆ. ಅದು ನೋಡಿದಾಗ ನಂಗೆ ಕೆಲವೊಬ್ರು ಸಾವು ತುಂಬಾನೇ, ನಮ್ಗೆ ಅವ್ರು ಏನು ಆಗ್ಬೇಕಿಲ್ಲ ಅಂದ್ರೂ ಒಂಥರ ಮನ್ಸಿಗೆ ಹರ್ಟ್ ಮಾಡುತ್ತೆ. ಅದನ್ನೇ ನೋಡ್ತಾ ಇದ್ದೆ. ಒಂಥರ ಬೆಳಿಗ್ಗೆ ಒಂಥರ ಮೂಡ್ ಅಪ್ಸೆಟ್ ಆದಾಗಾಯ್ತು, ಒಂಥರ ಬೇಜಾರಾಯ್ತು ನನಗೆ. ಸೊ ಈಗ ಸ್ನಾನ ಮಾಡ್ಬೇಕು. ಸ್ನಾನ ಮಾಡಿ ಇವತ್ತು ಸಾಂಬಾರ್ ಕೂಡ ಆಗ್ಬೇಕು, ತಿಂಡಿ ತಿನ್ಬೇಕು, ಎಲ್ಲ ಆಗ್ಬೇಕು. ಪ್ರಾಗ್ಯನ ಬಿಟ್ಟು ಒಂದು ಕೆಲಸ ಆಯ್ತು. ಹಾಗೆ ಇವಾಗ ಬಾತ್ರೂಮ್ ಒಂದು ಕ್ಲೀನ್ ಮಾಡ್ಕೊಂಡು ಸ್ನಾನಕ್ಕೆ ಹೋಗ್ತೀನಿ. ಬೆಡ್ ಒಂದು ಕ್ಲೀನ್ ಮಾಡಿದೆ. ಹಾಗೆ ಇವತ್ತು ವಿಡಿಯೋ ಹಾಕಲ್ಲ, ನಿನ್ನೆ ಹಾಕಿದ್ದೀನಲ್ಲ. ಡೈಲಿ ನಾನು ವಿಡಿಯೋ ಹಾಕಲ್ಲ, ಅಷ್ಟು ಕಂಟೆಂಟ್ ಸಿಗಲ್ಲ ನನಗೆ. ಕಂಟೆಂಟ್ ಇಲ್ಲದೆ ವಿಡಿಯೋ ಮಾಡಿದ್ರೆ ನಿಮ್ಗೂ ಬೋರ್ ಆಗುತ್ತೆ. ಬ್ಲಾಗ್ ಅಂದ್ರೆ ಎಂತ ಕಂಟೆಂಟ್ ಏನ್ ಇರಲ್ಲ ಅದರಲ್ಲಿ. ಸೊ ನಮ್ದೇನ್ ರೊಟೀನ್ ಇದೆ ಅದನ್ನ ಶೇರ್ ಮಾಡೋದು ಅಷ್ಟೇ. ಸ್ನಾನ ಮಾಡಿ ಬಂದೆ, ದೇವ್ರಿ ದೀಪ ಇಟ್ಟು ಇವಾಗ ಒಂಚೂರು ಶಾವ್ಗೆ ಬಾತು ಬಿಸಿಗೆ ಇಟ್ಟಿದ್ದೀನಿ. ನಂಗೆ ಸಪ್ಪೆ ಇದ್ರೆ ಆಗುದಿಲ್ಲ, ಒಂಚೂರು ಬೆಚ್ಚಗಿರ್ಬೇಕು ತಿನ್ಬೇಕಾದ್ರೆ ಏನಾದ್ರು. ನಾನು ಈ ಸಲ ಅಕ್ಕಿ ಶಾವ್ಗೆ ತಂದಿದ್ದು. ಎಂತ ಹೇಳಿದ್ರೆ, ತುಂಬಾ ಸಲ ನಾವೇನ್ ತಪ್ಪು ಮಾಡ್ತೀವಿ ಅಂದ್ರೆ, ಜಾಸ್ತಿ ಶಾವ್ಗೆ ಹೋಗಿ ತಗೋಬರ್ತೀವಿ ಶಾವಿಗೆ ಉಪ್ಪಿಟ್ಟು ಮಾಡೋದು. ಹೆಚ್ಚಿನ ಸಲ ನಾವು ತರೋದು ಶಾವ್ಗೆ ಅಂತ ಹೇಳಿದ್ರೆ ಇದು ಮೈದಾದಿಂದ ಮಾಡಿದ ಶಾವ್ಗೆನೆ ತರೋದು. ನಾನು ಹಾಗೆ ಮಾಡ್ತಿದ್ದೆ. ನಂಗೂ ಇಷ್ಟು ಟೈಮ್ ಗೊತ್ತಾಗ್ತಿರ್ಲಿಲ್ಲ, ಹೋಗ್ತಿದ್ದೆ ತಗೋಬರ್ತಿದ್ದೆ. ಅದ ಅಕ್ಕಿ ಶಾವ್ಗೆನ ಅಥವಾ ಮೈದಾದಿಂದ ಮಾಡಿದ್ದ ಅದೆಲ್ಲ ನಾನು ನೋಡ್ತಾನೆ ಇರ್ಲಿಲ್ಲ, ತಗೊಂಡ್ ಬರ್ತಾ ಇದ್ದೆ. ಈ ಸಲ ನಾನು ನೋಡ್ಬಿಟ್ಟು ಕರೆಕ್ಟ್ ಆಗಿ ಅಕ್ಕಿ ಶಾವ್ಗೆನೆ ತಗೊಬಂದಿದ್ದೀನಿ. ಯಾಕಂದ್ರೆ ಮೈದಾ ಜಾಸ್ತಿ ನಾವು ತಿನ್ಬಾರ್ದು ಅನ್ನೋದಕ್ಕೋಸ್ಕರ. ಶಾವ್ಗೆ ಕೂಡ ಮೈದಾದಿಂದನೇ ಮಾಡುದಲ್ಲ, ಸೊ ಹಾಗಾಗಿ ನಾನು ಅಕ್ಕಿ ಶಾವ್ಗೆನೆ ತಂದಿದ್ದೀನಿ. ಅಕ್ಕಿ ಶಾವ್ಗೆಗೂ ಮೈದಾದ್ದು ಮಾಡಿದ ಶಾವ್ಗೆಗೂ ಡಿಫರೆನ್ಸ್ ಏನಂದ್ರೆ, ಅದು ತುಂಬಾ ಚೆನ್ನಾಗಿ ಉದ್ರಾಗಿ ಬರುತ್ತೆ, ಮತ್ತೆ
ಟೇಸ್ಟ್ ವೈಸ್ ಅದು ಚೆನ್ನಾಗಿರುತ್ತೆ. ಬಟ್ ಇದು ಸ್ವಲ್ಪ ಟೇಸ್ಟ್ ಅದಕ್ಕಿಂತ ಲೆಟರ್ ಬಿಟ್ಟು ಒಂಚೂರು ಕಮ್ಮಿ ಆಗಿರುತ್ತೆ. ಬಟ್ ಹೆಲ್ತಿಗೆ ಇದೇ ಒಳ್ಳೇದು. ಮತ್ತೆ ರಾಗಿ ಶಾವ್ಗೆ ಕೂಡ ಉಂಟು. ಅದನ್ನ ನಾನು ನೋಡಿದಾಗ ಅದರಲ್ಲಿ ಹಾಕಿರುವಂತಹ ಏನು ವಸ್ತುಗಳೆಲ್ಲ ಚೆಕ್ ಮಾಡಿದಾಗ ಅದು ರಾಗಿನೂ ಹಾಕಿದ್ದಾರೆ, ಅದಕ್ಕೆ ಮೈದಾ ಕೂಡ ಆಡ್ ಮಾಡಿದ್ದಾರೆ. ಸೊ ಹಾಗಾಗಿ ಬೇಡ ಅದು ಅಂತ ನಾನು ಅಕ್ಕಿ ಶಾವ್ಗೆನೆ ತಂದಿದ್ದೀನಿ. ಓಕೆ, ಪರವಾಗಿಲ್ಲ. ಸ್ವಲ್ಪ ಮಾಡೋ ಮೆಥಡ್ ಒಂಚೂರು ಚೆನ್ನಾಗಿ ಮಾಡಿದ್ರೆ ಆ ಅಕ್ಕಿ ಶಾವ್ಗೆ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಮತ್ತೆಂತ ಹೇಳಿದ್ರೆ ಆದಷ್ಟು ಮೈದಾದ ಶಾವ್ಗೆ ನಾನು ಸ್ಕಿಪ್ ಮಾಡಿದ್ದೀನಿ. ಅದು ತಿನ್ಲಿಕ್ಕೆ ರುಚಿ ಆಗುತ್ತೆ, ಮತ್ತೆ ಉಪ್ಪಿಟ್ಟು ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಬಟ್ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೇದಲ್ಲ. ನೋಡಿ, ಮೊನ್ನೆ ಒಂದು ಪಪ್ಪಾಯ ತರಿಸಿ 2 ಪಪ್ಪಾಯ ತರಿಸಿದ್ದೆ ಪ್ರಾಗ್ಯನ್ಗೆ. ಅಂದ್ರೆ ಬೇರೆ ಏನೋ ಅಷ್ಟು ಫುಡ್ ತಿನ್ನಕ್ ಆಗ್ತಿರ್ಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಪಪ್ಪಾಯ ಆದ್ರೂ ತಿನ್ಲಿ ಅಂತ ಹೇಳಿ ತರಿಸಿದೆ. ಅವಾಗ 2 ತರಿಸಿದೆ, 2 ಕಾಯಿ. ಇಲ್ಲಿ ನೋಡಿ, ಇದು ಇನ್ನೂ ಹಣ್ಣಾಗಿಲ್ಲ, ಅದು ಚೂರೇನೋ ಎಲ್ಲೋ ಇಶ್ ಆಗಿತ್ತಷ್ಟೇ. ಇದು ಹಣ್ಣಾಗೋದ್ರೊಳಗೆ ಇನ್ನೂ 2 ದಿವಸ ಬೇಕಂತ. ಬಟ್ ಅದು ಮರದಲ್ಲೇ ಪಪ್ಪಾಯ ಹಣ್ಣಾಗುತ್ತಲ್ಲ, ಅದು ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಈ ತರ ನಾನು ಹೊರಗಡೆ ತಂದಾಗ ಅದು ಮನೆ ತಂದಿದ್ದು ಒಂಚೂರು ಚೆನ್ನಾಗಿರ್ಲಿಲ್ಲ. ಅವತ್ತೊಂದು ತಗೊಬಂದು ದೊಡ್ಡ ಪಪ್ಪಾಯ ಇತ್ತು, ತುಂಬಾನೇ ಟೇಸ್ಟ್ ಆಗಿ ಎಷ್ಟು ಸ್ವೀಟ್ ಆಗಿತ್ತು ಗೊತ್ತಾ. ಇದು ತಂದಿದ್ದು ವೇಸ್ಟ್ ಅಂತ ಅನ್ನಿಸ್ತಿದೆ ನನಗೆ. ಒಂದೊಂದ್ಸಲ ಹಾಗೆ ನಾನು ರಿಲಯನ್ಸ್ ಅಲ್ಲಿ ಆರ್ಡರ್ ಮಾಡಿದಾಗ ಪಪ್ಪಾಯ. ಮತ್ತೆ ನೋಡಿ, ಇದು ಆರೆಂಜ್ ತರಿಸಿದೆ. ನೋಡಿ, ಆರೆಂಜ್ ಕಲರೇ ಇಲ್ಲ, ಇದು ಗ್ರೀನಿಶ್ ಆಗಿದೆ. ಇದು ಕೀನೋ ಆರೆಂಜ್ ಅಂತ ಬರುತ್ತಲ್ಲ ಅದು. ಇದು ಹಣ್ಣೆ ಆಗಿಲ್ಲ, ಇದು ಕಾಯಿ. ಇದು ಆದ್ರೂ ಪ್ರಾಗಿ ಹುಳಿ ಹುಳಿ ಆಗಿತ್ತು. ನಾನ್ ಸಹ ತಿಂದೆ ಹುಳಿ. ಬಟ್ ಅಷ್ಟು ಇದಿಲ್ಲ, ಚೆನ್ನಾಗಿದೆ. ಅದಕ್ಕೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೆ. ಇದೊಂದು ಪ್ರಾಬ್ಲಮ್, ಅಂದ್ರೆ ನಾವು ಹೋಗಿನೇ ತಗೊಬಂದ್ರೆ ನಮ್ಗೆ ಹೇಗ್ ಬೇಕು ಹಾಗೆ ನೋಡ್ಕೊಂಡು ತಗೊಬರ್ಬೋದು. ಈ ತರ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದಾಗ ಅವ್ರು ಹೇಗ್ ಬೇಕೋ ಹಾಗೆ ಹಾಕಿರ್ತಾರೆ. ಹೋಗ್ಬೇಕಲ್ಲ ಈ ಬಿಸಿಲಲ್ಲಿ, ಸುಸ್ತಾಗ್ತದೆ, ಶೆಕೆ ಎಲ್ಲ ಅಂತ ಹೇಳಿ ನಾವು ಆರ್ಡರ್ ಮಾಡುದು. ಒಂದು ಆರ್ಡರ್ ಮಾಡಿದ್ರೆ ಇನ್ನೊಂದು ಯಾವ ತರನು ಕಳಿಸಿರ್ತಾರೆ. ಇವತ್ತು ಕೂಡ ತರಕಾರಿ ಅಂತ ಇಲ್ಲ ನಂಗೆ. ಎಂತಾದ್ರೂ ಆರ್ಡರ್ ಮಾಡ್ಕೊಳ್ಳುದ ಅಥವಾ ಮಾರ್ಕೆಟಿಗೆ ಹೋಗೋಣ ಅಂತ ಇದ್ದೀರಿ, ಸ್ಟೇಟ್ ಬ್ಯಾಂಕಿಗೆ. ಬಟ್ ಯಾಕೋ ತುಂಬಾ ಉದಾಸೀನ. ಮತ್ತೆಂತ ಹೇಳಿದ್ರೆ ನಂದೊಂದು ಸ್ಯಾರಿಗೆ ಕುಚ್ಚು ಹಾಕ್ಲಿಕ್ಕೆ ಅದು ದಾರ ಎಲ್ಲ ತರಬೇಕಿತ್ತು. ಬ್ಲೌಸ್ ಸ್ಟಿಚ್ ಮಾಡಿ ಆಯ್ತು, ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ. ಬ್ಲೌಸ್ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ, ಅದಕ್ಕೊಂದು ಕುಚ್ಚು ಒಂದು ಹಾಕಿಸ್ಬೇಕು. ನಾನೇ ಸಿಂಪಲ್ ಆಗಿ ಹಾಕೊಳ್ತೀನಿ ಅಂತ. ಓಕೆ, ಇವಾಗ ನಂದು ಶಾವ್ಗೆ ಬಿಸಿ ಆಗಿದೆ, ಹಾಕೊಂಡು ಜಿಯೋ ಮಾರ್ಟಿಂದ ಆರ್ಡರ್ ಮಾಡಿದ್ದೆ. ನೋಡೋ ಎಲ್ಲ ಬಂದಿದ್ಯಾ ಅಂತ. ಒಂದೊಂದ್ಸಲ ಬರುದೇ ಇಲ್ಲ. ಮೊನ್ನೆ ಒಂದ್ಸಲ ಹಾಗೆ ಆಗಿತ್ತು, ರಾಗಿ ಹಿಟ್ಟು ಬರ್ಲೇ ಇಲ್ಲ. ಆಮೇಲೆ ಅವರು ಕಾಲ್ ಮಾಡಿದ್ರೆ ಅಷ್ಟು ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತೆ ನಾನು ಬಿಡುದಿಲ್ಲ, ಹೋಗಿ ನಾನು ತಗೊಂಡ್ ಬಂದೆ. ಅಷ್ಟು ರೆಸ್ಪಾನ್ಸ್ ಇರಲಿಲ್ಲ. ನೋಡುವ ಇವತ್ತು ಆರ್ಡರ್ ಮಾಡಿ ಎಲ್ಲ ಬಂದಿದೆ ಅಂತ. ಇದೇಂತ, ಇದು ಬದನೆಕಾಯಿ, ಬಾದಾನೆ ಆರ್ಡರ್ ಮಾಡಿದ್ದೆ. ಆಮೇಲೆ ನೋಡಿ, ಬನಾನಾ, ದೊಡ್ಡ ಬನಾನಾ, 1 ಕಿಲೋ ಬನಾನಾ. ಇದು ಬೀನ್ಸ್, ಫ್ರೆಂಚ್ ಬೀನ್ಸ್. ಸಪೋಟ ಒಂದು ಸಹ ಹಣ್ಣಾಗಿಲ್ಲ, ಎಲ್ಲ ಕಾಯಿ. ಇದೇನು ಹಣ್ಣಾಗಕ್ಕೆ ಎಷ್ಟಿಸಬೇಕು, ಪೂರ್ತಿ ಕಾಯಿ. ಕಲ್ಲು ಗುಂಡಿದೆ, ಎಲ್ಲನೂ ಕಾಯಿ, ಒಂದು ಸಹ ಹಣ್ಣಾಗಿಲ್ಲ. ಲೆಮನ್, ಮಸ್ಕ್ ಮೆಲನ್ ಆರ್ಡರ್ ಮಾಡಿದ್ದೆ. ಪ್ರಾಗ್ಗೆ ಮೊನ್ನೆಯಿಂದ ಕೇಳ್ತಾ ಇದ್ದು, ಮಮ್ಮಿ ಮಸ್ಕ್ ಮೆಲನ್ ಯೂಸ್ ಮಾಡ್ಕೊಡಂತ. ಅದಕ್ಕೆ ಮಸ್ಕ್ ಮೆಲನ್ ಆರ್ಡರ್ ಮಾಡಿದ್ದೀನಿ. ಹಾಗೆ ಲೆಮನ್ ಎಷ್ಟು,
ಲೆಮನ್ ಎರಡೇ ಬಂದಿರೋದು, 100 ಗ್ರಾಮಿಗೆ ಎರಡೇ. ಅಲ್ಲಿ ಮಾರ್ಕೆಟ್ಗೆ ಹೋಗಿದ್ರೆ 10 ರೂಪೀಸಿಗೆ ಸುಮಾರು ಕೊಡ್ತೈತೆ. ಇಲ್ಲಿ ನೋಡಿ, ಇದೊಂದು 5 ರೂಪೀಸ್. ಆನಿಯನ್ ಮಾತ್ರ 3 kg ಆನಿಯನ್ ಇದೆ ಒಟ್ಟು ಮಾಡಿ ಇಟ್ಟದ್ದು. ಏನೋ ಸೌಂಡ್ ಆಯ್ತು ಹೊರಗಡೆ, ಎಂತ ನೋಡುವ ಅಂತ ಹೋಗಿ. ಹಾಗೆ ಲೆಮನ್ 2 ಲೆಮನ್ ಬಂದಿದೆ. ಹಾಗೆ ಬಂದ್ ಕೂಡಲೇ ಕೇಳ್ತಾಳೆ ಲೆಮನ್ ಜ್ಯೂಸ್ ಮಾಡ್ಕೊಡು ಅಂತ. ಹಾಗೆ ತರಿಸ್ಕೊಂಡೆ. ಎಷ್ಟೇ ಅಂತ ನಾನು ಆರ್ಡರ್ ಮಾಡಿದ್ದು. ಸೌಂಡ್ ಕಿರಿಕಿರಿ ಆಗ್ತದೆ. ಅನ್ನಕ್ಕೆ ಇಟ್ಟಿದ್ದೀನಿ, ಇವಾಗ ಸಾಂಬಾರನ್ನು ಮಾಡಬೇಕು. ಬದನೆಕಾಯಿ ಮಾಡೋದಾ ಬೀನ್ಸ್ ಮಾಡೋದಾ ಗೊತ್ತಿಲ್ಲ, ನೋಡ್ಬೇಕು ಎಂತ ಮಾಡುದು ಅಂತ. ಬದನೆಕಾಯಿ ಪಲ್ಯ ಮಾಡುದು ಒಳ್ಳೇದಂತ ಇವತ್ತು, ಬೀನ್ಸ್ ನಾಳೆಗೆ ಮಾಡುವ. ಇನ್ನು 4 ಯಾವತ್ತು, ಇನ್ನು ನಾಳೆಯಿಂದ ವೆಜ್ಜೆ ನಾವು ಸಾಟರ್ಡೆ ತನಕ. ವೆಜ್ ಅಂದ್ರೆ ನಾನ್ ಮಾತ್ರ ವೆಜ್. ಸಪೋಟ ಫುಲ್ಲು ಕಾಯಿ, ಅದು ಈ ಮೂಮೆಂಟ್ ತಿನ್ಬೇಕಂತ ತಗೊಬಂದ್ರೆ ಅದು ಕಾಯೇ ಇರುದಪ್ಪ. ಇದಿನ್ ಹಣ್ಣಾಗ್ಲಿಕ್ಕೆ ಅಷ್ಟು ಚೆನ್ನಾಗಿ ಹಣ್ಣಾಗ್ತದಿಲ್ಲ ಗೊತ್ತಿಲ್ಲ. ಡ್ರಿಲ್ಲಿಂಗ್ ಮಾಡ್ತಾ ಇದ್ದಾರೆ, ಅದು ಸೌಂಡ್ ಬರ್ತಾ ಇದೆ. ಮಸ್ಕ್ ಮೆಲನ್ ಜ್ಯೂಸ್ ಮಾಡಿ ಇಡುವ ರಾಗೆ ಬರುವಾಗ, ಖುಷಿ ಆಗ್ತದೆ. ಒಂದು ಮಧ್ಯಾಹ್ನ ಒಂದು ಊಟ ಮಾಡೋದಲ್ಲ, ಸಂಜೆ 4:30 ಆಗುತ್ತೆ ಬರುವಾಗ. ತುಂಬಾ ಹಸಿವೆ ಆಗಿರುತ್ತೆ ಅವಳಿಗೆ. ಮಮ್ಮಿ ಏನಾದ್ರೂ ಕೊಡು, ಏನಾದ್ರು ಅಲ್ಲಿ ರೋಡಲ್ಲಿ ಬರುವಾಗಲೇ ಶುರು ಆಗುತ್ತೆ, ತುಂಬಾ ಹಸಿವೆ ಆಗ್ತದೆ. ಸೊ ಇದು ಬೀನ್ಸ್ ಹಾಗೆ ಇಡ್ತೀನಿ. ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಮತ್ತೆ ಸಾಂಬಾರೆಲ್ಲ ಮಾಡಿದ್ರೆ ನಮ್ಮ ಮನೆಯಲ್ಲಿ ಖಾಲಿ ಆಗುದಿಲ್ಲ, ಬದನೆಕಾಯಿ ಯಾರಿಗೂ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನಿವತ್ತು ಇದು ಪಲ್ಯ ಮಾಡ್ತಾ ಇದ್ದೀನಿ, ಗಂಜಿ ಮತ್ತೆ ಬದನೆಕಾಯಿ ಪಲ್ಯ. ಇವಾಗ ಆನಿಯನ್ ಚಾಪ್ ಮಾಡ್ಕೊಂಡಿದ್ದೀನಿ. ಇದು ಚಿಕ್ಕದಾಗಿ ಚಾಪ್ ಆಗುತ್ತೆ ನೋಡಿ, ನೀವು ಎಷ್ಟು ಚಿಕ್ಕದಾಗಿ ಬೇಕಾದ್ರೂ ಚಾಪ್ ಮಾಡ್ಕೋಬಹುದು ಇದರಲ್ಲಿ. ಸೊ ಬದನೆಕಾಯಿ ಕೂಡ ಕಟ್ ಮಾಡಿ ನೀರೆಲ್ಲ ಹಾಕಿ ಇಟ್ಟಿದ್ದೀನಿ. ಪಲ್ಯ ಮಾಡ್ಕೊಂಡ್ರೆ ಆಯ್ತು. ಅದು ಚಾಪರ್ ಇದು ಸ್ವಲ್ಪ ಚಾಪ್ ಆಗ್ತಿಲ್ಲ, ಹಂಗೆ ಜಸ್ಟ್ ನಾನು ಅದನ್ನ ಇದ್ ಮಾಡಿದೆ. ಚೂರ್ ತಾಗಿದ್ರೆ ಸಾಕು ನೋಡಿ, ಇಲ್ಲೇ ಬ್ಲಡ್ ಬಂದೈತೆ. ಎಷ್ಟು ಶಾರ್ಪ್ ಇದೆ ಗೊತ್ತಾ, ಅದು ತುಂಬಾ ಶಾರ್ಪ್ ಇದೆ ನೋಡಿ. ಇಲ್ಲೇ ಬ್ಲಡ್ ಬಂತು, ಕುಯ್ದೆ ಹೋಯ್ತು ಕೈಯಲ್ಲಿ. ಈಗ ಅನ್ನ ಒಂದು ಬಸ್ಕೊಳ್ಳೋಣ. ಇದು ಸಂಜೆಗೆ ಬೇರೆ ರೈಸ್ ಮಾಡ್ತೀನಿ ನಾನು, ವೈಟ್ ರೈಸ್. ಬಾಯ್ಲ್ಡ್ ರೈಸ್ ಪ್ರಾಗ್ಯಂಗೆ ಅವಳಿಗೆ ಸ್ವಲ್ಪ ವಾಮಿಟಿಂಗ್ ಎಲ್ಲ ಶುರು ಆಯ್ತಲ್ಲ, ಅದ್ರ ಮೇಲೆ ನಾನು ವೈಟ್ ರೈಸ್ ಮಾಡೋದನ್ನ ಬಿಟ್ಟಿದ್ದೀನಿ. ಬಾಯ್ಲ್ಡ್ ರೈಸ್ ಮಾಡೋದು. ಅವಳಿಗೆ ಗಂಜಿ ಮತ್ತೆ ತುಪ್ಪ ಹಾಕಿ ಕೊಡುದು ಊಟಕ್ಕೆ. ಸಂಜೆ ಬಂದ್ ಕೂಡಲೇ ಅಷ್ಟೇ, ಬೇರೆ ಏನಾದ್ರು ಮತ್ತೆ ತಿಂತಾಳೆ. ಬಂದ್ ಕೂಡಲೇ ಗಂಜಿ ಮತ್ತೆ ತುಪ್ಪ ಹಾಕಿ ಕೊಡ್ತೀನಿ, ಊಟ ಮಾಡ್ತಾಳೆ. ರಾತ್ರಿ ಕೂಡ ಅಷ್ಟೇ ಗಂಜಿ ಕೊಡ್ತಾ ಇರೋದು ಅವಳಿಗೆ. ಸ್ವಲ್ಪ ಖಾರ ಸಾಂಬಾರೆಲ್ಲ ಇಷ್ಟ ಪಡ್ತಾ ಇಲ್ಲ, ಹಾಗಾಗಿ ನನಗೂ ಸಹ ಇವತ್ತಷ್ಟೇ ಇದು ಬದನೆಕಾಯಿದು ಪಲ್ಯ ಮತ್ತೆ ಮೊಸರು ಗಂಜಿ ಹಾಕೊಂಡು ಊಟ ಮಾಡುದು ಇವತ್ತು. ಗಂಜಿ ಈಗ ಫಸ್ಟ್ ತೆಂಗಿನಕಾಯಿ ಅಂತೂರ್ದೆಲ್ಲ ಪ್ರಿಪೇರ್ ಮಾಡಿ, ಏನೇನ್ ಹಾಕ್ಬೇಕು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಫಟಾಫಟ್ ಅಂತ ಪಲ್ಯ ಆಗುತ್ತೆ. ಜಾಸ್ತಿ ಏನು ಟೈಮ್ ತಕೊಳ್ಳೋದಿಲ್ಲ. ಟೈಮ್ ಬಂದು 1:30. ನಿನ್ನೆ ರಾತ್ರಿ ನಾನು ಬಿಗ್ ಬಾಸ್ ನೋಡಕ್ಕಾಗಿಲ್ಲ, ಸೊ ಹಾಗಾಗಿ ಇವತ್ತು ನೋಡಿದೆ. ಆಕ್ಚುಲಿ ನಾನು ನಿನ್ನೆ 11 ಗಂಟೆ ರಾತ್ರಿ ಆದ್ರೂ ಚಿಂತೆ ಇಲ್ಲ, ನಾನು ಅಷ್ಟು ನೋಡಿ ಮಲಗುದು. ನಿನ್ನೆ 9:45ಗೆ ಅಲ್ಲ 9:45 ಕರೆಂಟ್ ಹೋಗಿದ್ದು, ಮತ್ತೆ 10:20 ಬಂತು, ಮತ್ತೆ ಹೋಯ್ತು. ಮತ್ತೆ ನಾನು ನೋಡ್ಲಿಕ್ಕೆ ಹೋಗಿಲ್ಲ, ಮತ್ತೆ ಮಲಗಿಬಿಟ್ಟೆ ನಾನು. ಸೊ ಹಾಗಾಗಿ ಇವತ್ತು ನೋಡಿದ್ದು. ಇಷ್ಟ ತನಕ ನಾನು ಒಂಚೂರು ಬಿಗ್ ಬಾಸ್ ನೋಡ್ತಿದ್ದೆ. ಈಗ ಮುಗೀತು, ಈಗ ಪಟಕ್ಕಂತ ಸಾರು ಮಾಡಿ ಊಟ ಮಾಡಬೇಕು. ಹಾಗೆ ಬಟ್ಟೆ ಕೂಡ ವಾಶ್ ಮಾಡ್ಲಿಕ್ಕೆ ಉಂಟು. ಮತ್ತೆಂತಂದ್ರೆ ಅವಳಿಗೆ ಜ್ಯೂಸ್ ಕೂಡ ರೆಡಿ ಮಾಡಿ ಇಡಬೇಕು ಬರುವಾಗ. ಓಕೆ, ಫಟಾಫಟ್ ಅಂತ ನಾನು
ಪಲ್ಯ ರೆಡಿ ಮಾಡ್ತೀನಿ. ಏನು ಶೇರ್ ಮಾಡುವಂಥದ್ದು ಎಂತೆಲ್ಲ, ಸಿಂಪಲ್ ಆಗಿ ನಾನು ಮಾಡೋದು ಅಷ್ಟೇ. ಹಾಗೆ ಇನ್ಮೇಲೆ ನಾನು ಡೈಲಿ ಬ್ಲಾಗ್, ಡೈಲಿ ರೋಟೀನ್ ಏನಿದೆ ಅದನ್ನ ಶೇರ್ ಮಾಡ್ತೀನಿ. ಹೇಗಾಗುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ. ಮತ್ತೆ ಅಂತ ಹೇಳಿದ್ರೆ ಹೊರಗಡೆ ಹೋದಾಗ ಹೊರಗಡೆದೆ ಎಂತ ವಿಡಿಯೋ ಇದೆ ಅದನ್ನ ನಾನು ಶೇರ್ ಮಾಡ್ತೀನಿ. ಮನೇಲಿರುವ ಈ ಸಿಂಪಲ್ ಆಗಿ ಏನ್ ನನ್ನ ರೋಟೀನ್ ಇದೆ ಅದನ್ನೇ ಶೇರ್ ಮಾಡ್ತೀನಿ. ಜಾಸ್ತಿ ಎಲ್ಲ ಇದ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಮನೇಲಿ ಇರುದಲ್ಲ. ನಾನು ಹೊರಗಡೆ ಹೋದ್ರೆ ಸ್ವಲ್ಪ ಬೇರೆ ಪ್ಲೇಸಸ್ ಎಲ್ಲ ನಿಮ್ಗೆ ತೋರಿಸ್ಬೋದು. ಇದು 2 kg, ಸಾರಿ, ಇದು 1 kg ಈರುಳ್ಳಿ ಪಕ್ಕದ ಮನೆ ಅಜ್ಜಿ ಕೊಡ್ತೀನಿ. ಅವರೊಬ್ಬರೇ ಇರುದು. ನನ್ನ ಹತ್ರ ಆಲ್ರೆಡಿ 2 kg ಈರುಳ್ಳಿ ಇದೆ. ಮತ್ತೆ ಎಂತಕ್ಕೆ ಜಾಸ್ತಿ ಇಟ್ಕೊಳ್ಳೋದು ಬೇಡ, ನಮ್ಗೂ ಏನು ಅಷ್ಟು ಖರ್ಚಾಗುದಿಲ್ಲ. ಹಾಗೆ ಅವ್ರಿಗೆ ಕೊಟ್ರೆ ಒಂದು ಸಣ್ಣ ಹೆಲ್ಪ್ ಆಗ್ತದಲ್ಲ. ದೊಡ್ಡ ಮಟ್ಟದಲ್ಲಿ ನಮ್ಗೆ ಕೊಟ್ಟೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಚಿಕ್ಕದಾದ್ರೂ ಒಂದು ಸಣ್ಣ ಹೆಲ್ಪ್ ಮಾಡಿದ್ರೆ ಅವರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಸೊ ಅವ್ರಿಗೆ ನಾನು ಕೊಟ್ಟು ಬರ್ತೀನಿ. ಮಧ್ಯಾಹ್ನ ಊಟ ಮಾಡಿದಳು, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಇವಾಗ ಬಂದು ಪ್ರಾಗ್ಯನ್ ಕರ್ಕೊಂಡು ಬಂದು ಹಾಗೆ ಬರುವಾಗ ಸ್ವಲ್ಪ ಇಲ್ಲಿ ನೋಡಿ ದಾಸವಾಳ ಸೊಪ್ಪು ಕುಯ್ಕೊಂಡು ಬಂದಿದ್ದೆ. ನಾಳೆ ದೋಸೆ ಮಾಡ್ಲಿಕ್ಕೆ ಅಲ್ಲಿ ರೋಡ್ ಹತ್ರ ಒಂದು ಗಿಡದಲ್ಲಿ ತುಂಬಾ ಉಂಟು, ಹಾಗೆ ತಕೊಂಡ್ ಬಂದೆ. ಹಾಗೆ ಮಸ್ಕ್ ಮಲನ್ನು ಜ್ಯೂಸ್ ಮಾಡ್ಲಿಕ್ಕೆ ಹಾಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ, ಜಾಸ್ತಿ ಆಗ್ತದೆ. ಮತ್ತೆ ಕಟ್ ಮಾಡಿ ಬಾಕ್ಸಿಗೆ ಹಾಕಿಟ್ರೆ ನಾಳೆ ಜ್ಯೂಸ್ ಮಾಡ್ಕೋಬೋದಲ್ಲ. ಹಾಗೆ ಈಗ ಪ್ರಾಗ್ಯಂಗೆ ಒಂದು ಸ್ನಾನ ಮಾಡಿಸಿ ಅವಳಿಗೆ ಒಂದು ಜ್ಯೂಸ್ ಮಾಡಿ ಕೊಡ್ಬೇಕು. ಹಸಿವೆ ಆಗ್ತಾ ಇದೆ ಅಂತೆ, ರೋಡಲ್ಲಿ ಬರುವಾಗ್ಲೇ ಶುರುವಾಗಿದೆ ಹಸಿವೆ ಅಂತ. ಪ್ರಾಗ್ಯನಿಗೆ ಈಗ ಸ್ನಾನ ಮಾಡಿಸ್ಬೇಕು, ಅದಕ್ಕೆ ಡ್ರೆಸ್ ಹಾಕಿಲ್ಲಲ್ಲ, ಅದಕ್ಕೆ ಒಂದು ವೇಲ್ ಹಾಕೊಂಡು ಬಂದಿದ್ದಾಳೆ. ಸುಸ್ತಾಗಿದೆ. ನೈಟ್ ಡ್ರೆಸ್, ಓ ನೈಸ್, ಸೂಪರ್ ನೈಟ್ ಡ್ರೆಸ್ ಮಾರಿ. ಎಲ್ಲಿ ತಗೊಂಡಿದ್ದು? ಶಾಪ್ ಅಲ್ಲ, ಎಷ್ಟು ಕೊಟ್ರಿ? ಗೊತ್ತಿಲ್ಲ, ಎಂತ ಗೊತ್ತು ಮಾರೆ. ನೀವು ನೈಟ್ ಡ್ರೆಸ್ ಹಾಕಿದಿರಿ ಮಾರೆ. ನೈಟ್ ಡ್ರೆಸ್ ನೋಡಿದ್ರೆ ವಾವ್, ಬ್ಯೂಟಿಫುಲ್ ಆಗಿದೆ. ಹಸಿ ಆಗ್ತಾ ಉಂಟಾ? ಚೈನಾ ಡ್ರೆಸ್. ನೀವು ಚೈನೀಸ? ನೀವು ಓಹೋ, ಸ್ನಾನಕ್ಕೆ ಹೋಗುವ? ಹಾ, ಬೇಗ ಬೇಗ ನಡೀರಿ ಸ್ನಾನಕ್ಕೆ. ಚೈನಾದವ್ರೆ ಸ್ನಾನಕ್ಕೆ ನಡೀರಿ. ಚೈನಾದವ್ರೆ ಡಬ್ಬಿ ಮೇಲೆ ಹತ್ತಿ ಕೂಕೋ ಬೇಡ, ಮೇಲೆ ಹತ್ತಿ ಕೂಕೋ. ಯಪ್ಪ, ಹಾಕು. ಶುಗರ್ ಹಾಕ್ಲಲ್ಲ, ಹೊತ್ತು ಬೇಡ. ಆಮೇಲೆ ಆನ್ ಬೇಡ, ಕಡಿ ಇಡೀ ಮನೆ ತುಂಬಾ ಆಗುತ್ತೆ. ತಡೆಯಿರು ಒಂದು ನಿಮಿಷ. ಗೊತ್ತಿದೆ ಆಯ್ತಾ, ಶುಗರ್ ಜಾಸ್ತಿ ಬೇಡ. ನಾನು ಎಷ್ಟು ಟಿವಿಯಲ್ಲೆಲ್ಲ ನೋಡಿದ್ದೀನಿ. ಟಿವಿಯಲ್ಲೆಲ್ಲ ನೋಡಿದ್ದೀನಿ. ಇವಾಗ ಹಾಕು. ತಟ್ಟೆ ನೀ ಚೂರಿ ಹಾಕ್ಬೇಡ. ಆಮೇಲೆ ನೀ ಆ ಕಡೆ ಕೂತ್ಕೊ, ನೀನ್ ಕೂತ್ಕೊ. ಸಕ್ಕರೆ ಮುಟ್ಬೇಡ, ಹಂಡೆ ಲೂಸ್ ಇದೆ ಅದು. ಕುಲ್ ಕುಲ್. ಓ ರಾಮ, ಅದು ಬ್ಯಾಟ್ರಿ ಲೋ ಆಗಿದೆ, ಚಾರ್ಜ್. ಸೊ ಸಾಕ್ ಅದೇ ಬೇಡದಿದ್ ಜ್ಯೂಸ್ ಆದ್ರೆ ಬೇಕು. ಚಿಲ್ಲಾಗ್ಬೇಕಾ ನಿಂಗೆ? ಈಗ್ಲೇ ಕುಡಿತೀಯ? ಚಿಲ್ಲಾಗ್ಬೇಕಾ? ಈಗ್ಲೇ ಕುಡಿತೀಯ? ಕುಡಿದ್ ಗಟ್ಟಿ ಇಟ್ಕೋ. ಕುಡಿದ್ಬಿಟ್ಟು ಹೇಳು ಹೆಂಗಾಗಿದೆ ಅಂತ. ನೈಸ್.
ನಾ ಲೈಟಾಗಿ ಶುಗರ್ ಹಾಕಿದ್ದೇನೆ, ಜಾಸ್ತಿ ಶುಗರ್ ಹಾಕ್ಲಿಲ್ಲ. ಮತ್ತೊಂಚೂರು ಒಂದು 10-15 ಮಿನಿಟ್ಸ್ ಹಂಗೆ ಫ್ರಿಜ್ ಅಲ್ಲಿ ಇಡ್ಬೇಕು, ಒಂಚೂರು ಚಿಲ್ ಆಗಿ ಕೋಲ್ಡ್ ಆಗಿ ಕುಡಿಬಹುದು. ನಾನು ಜಾಸ್ತಿ ಶುಗರ್ ಹಾಕ್ಲಿಲ್ಲ. ಚೆನ್ನಾಗಿದೆ, ಕುಡಿ. ಮಾಡಿ ಕೊಡ್ತಾರೆ. ಕಟ್ಟಿ ಇಡ್ಕೊ ಅಕ್ಕ. ರೋಡಲ್ಲಿ ಬರುವಾಗ್ಲೇ ಒಳ್ಳೆ ಶಕ್ತಿ ಇಲ್ಲದವ್ರು ಬರುವಾಗ ಹೀಗೆ 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 ಮಾಡ್ಕೊಂಡು ಬರ್ತಾ ಇದ್ರು. ಜ್ಯೂಸ್ ಸೆಂಟರ್ ಅಲ್ಲಾದ್ರೆ ಇದೇ ಒಂದು 2 ಗ್ಲಾಸಿಗೆ ಒಂದಿಷ್ಟು ಕೋಲ್ಡ್ ನೀರ್ ಹಾಕಿ ಶುಗರ್ ಒಂಚೂರು ಜಾಸ್ತಿ ಹಾಕಿ ಕೋಲ್ಡ್ ಮಾಡಿ ಹೇಗೋ ಕೊಡ್ತಾ ಇದ್ರು. ನಾವು ಮನೇಲಿ ಮಾಡಿದ್ರೆ ನೋಡಿ 2 ಗ್ಲಾಸ್ ದಪ್ಪ ಮಾಡಿ ಹಾಲು ಹಾಕಿ ಚಂದ ಮಾಡಿ ಕುಡಿಬಹುದು ಅಲ್ವಾ? ಮಡಿಬುಲ್ ಆಯ್ತಾ? ಕುಡಿ ಕುಡಿ, ಕುಡಿ, ಚೋರ್ ಕೊಡಿ. ಈಗ ನಾನೆಲ್ಲ ಎಕ್ಸಾಮ್ ನಾಳೆ ಇದೆ, ಅದು ಅದಕ್ಕೆ ಶಾರ್ಪ್ ಎಲ್ಲ ಇದು ಕಲರ್ ಪೆನ್ಸಿಲ್ ಎಲ್ಲ ಶಾರ್ಪ್ ಮಾಡ್ತಾ ಇದ್ದೇನೆ. ಈಗ ನಂಗೆ ನಿದ್ರೆ ಬರ್ತದೆ. ಈಗ ಅಮ್ಮ ಓದಿಸಿ ಹೋದ್ಲು. ಈಗ ಎಲ್ಲ ಶಾರ್ಪ್ ಮಾಡಿ ಮತ್ತೆ ಊಟ ಎಲ್ಲ ಮಾಡಿ ಒಂಚೂರು ಟಿವಿ ನೋಡಿ ಮತ್ತೆ ಮಲ್ಗೋ. ಇವಾಗ ಪ್ರಾಗಿಂಗೆ ಸ್ವಲ್ಪ ಓದಿಸಿ ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು, ಅಕ್ಕಿ ಮತ್ತೆ ಸ್ವಲ್ಪ ಉದ್ದಿನ ಬೇಳೆ, ಜಾಸ್ತಿ ಏನ್ ನೆನ್ಸಿಲ್ಲ, ಸ್ವಲ್ಪನೇ. ಹಾಗೆ ದಾಸವಾಳ ಸೊಪ್ಪು ಇಷ್ಟು ತಗೊಂಡಿದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಎಲೆಗಳು ನೋಡಿ ದೊಡ್ಡದಿದೆ, ಮತ್ತೆ ಚಿಗುರಿದೆ, ಅಂತ ಏನ್ ಗಟ್ಟಿ ಇಲ್ಲ, ಬೆಳ್ದಿರೋದು ಎಲೆ ಅಲ್ಲ. ಸ್ವಲ್ಪ ಚಿಗುರು ತಗೊಂಡ್ರೆ ಚೆನ್ನಾಗಾಗುತ್ತೆ. ತುಂಬಾ ಬಲ್ತಿರೋದಾದ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ ದೋಸೆಗೆ. ನೋಡಿ ಸ್ವಲ್ಪ ಚಿಗುರು ಎಲೆನೆ ತಗೊಂಡಿದೆ, ಒಳ್ಳೆ ಆಗ್ತದೆ. ದಪ್ಪದ ಎಲೆ ತಗೊಂಡಿಲ್ಲ, ಇದೊಂದು ಸ್ವಲ್ಪ ದಪ್ಪ ಇದೆ ನೋಡಿ, ಇದೆಲ್ಲ ಚಿಗುರಿದೆ. ಇದನ್ನ ರುಬ್ಕೋಬೇಕು. ಫಸ್ಟ್ ಒಟ್ಟಿಗೆ ರುಬ್ಕೋಬಹುದು, ಇಲ್ಲ ಸಪರೇಟ್ ಆಗಿ ರುಬ್ಬೋದು. ತುಂಬಾ ನುಣ್ಣಗ್ ರುಬ್ಬಕ್ ಹೋಗ್ಬಾರ್ದು. ಒಂದು ಮೀಡಿಯಂ ಆಗಿ ಒಂದು 75% ಅಷ್ಟು ರುಬ್ಕೋಬೇಕು. ಆವಾಗ ದೋಸೆ ತುಂಬಾ ಚೆನ್ನಾಗಿ ಬರ್ತದೆ. ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದೀನಿ. ಕ್ಲೀನ್ ಮಾಡಿ ಯಾವಾಗ್ಲೂ ಇಟ್ಟಿದ್ದೆ. ಈಗ ರುಬ್ಬಿ ಇಡುದು ಅಷ್ಟೇ. ಇವತ್ತು ರುಬ್ಬಿ ಇಡುದು, ನಾಳೆ ಹುಳಿ ಬರ್ತದೆ ಚೆನ್ನಾಗಿ, ಅವಾಗ ದೋಸೆ ಸಾಫ್ಟ್ ಆಗಿ ಚೆನ್ನಾಗಿ ಬರ್ತದೆ. ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಲ್ರೆಡಿ ಟೈಮ್ ಬಂದು 9 o'clock ಆಯ್ತು. ನಾಳೆ ಎಕ್ಸಾಮ್ ಇರೋದ್ರಿಂದ 2 ಸಬ್ಜೆಕ್ಟ್ ಇವತ್ತು ರಿವಿಷನ್ ಮಾಡಿದೀನಿ ಕಂಪ್ಲೀಟ್ ಆಗಿ. ನೋಡ್ಬೇಕಿನ್ನು ನಾಳೆ ಎಂತ ಮಾಡ್ತಾಳೆ ಪ್ರಾಗ್ಯ ಅಂತ ಹೇಳಿ. ಹಾಗೆ ಇನ್ನು ಊಟ ಮಾಡುದು, ಅವಳನ್ನು ಬೇಗ ಮಲಗಿಸ್ಬೇಕು. ಲೇಟ್ ಆದ್ರೆ ಮತ್ತೆ ಬೆಳಿಗ್ಗೆ ಎದ್ದೇಳಲ್ಲ ಬೇಗ. ಸೊ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಇದು ನಾನು ಹಿಟ್ಟು ಕಡ್ದ ತಕ್ಷಣ ದೋಸೆ ಮಾಡಿದೆ ನೋಡಿ, ನೈಟೇನೆ ಇಷ್ಟು ಸಾಫ್ಟ್ ಆಗಿ ಬಂದಿದೆ. ಮಾರ್ನಿಂಗ್ ಇನ್ನೂ ಕೂಡ ಸಾಫ್ಟ್ ಆಗುತ್ತೆ.